just 2 minutes after this. ಪ್ರಣಬ್ ಮುಖರ್ಜಿ ಅವರು ನೀವೆಲ್ಲ ಏನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅದೇ ಪೇಪರ್ನವರು ನೀವು ಎಲ್ಲ ಒಂದು ಸಾಮಾನ್ಯವಾಗಿ ನನಗೆ ಶಿವ ಆಟ ಬರ್ತದೆ ಎಂಪ್ಯಾನೆಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಎಲ್ಲಿ ಕೆಲಸ ಮಾಡಿದ್ರು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನೆಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಕರ್ನಾಟಕ. ಆದರೆ ಅವರಿಗೆ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದಿದ್ರು. ಒಂದು ಎರಡನೇದು, ಈಗ ನಾವು ಈ ಫೇಕ್ ನ್ಯೂಸ್ ಬಗ್ಗೆ, ಆಮೇಲೆ ಆನ್ಲೈನ್ ಗ್ಯಾಂಬ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನು ತರೋದಕ್ಕೆ ಹೊರಟಿದ್ದೇವೆ. ಅವರು ISD ಹೆಡ್ ಮಹಂತಿ ಅವರು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನಲ್ಲಿ ಹೆಡ್ ಇದ್ದಾರೆ. ಇವೆಲ್ಲ ಕೆಲವು ಅವರಿಗೆ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಇವಾಗ 11 ಗಂಟೆಗೆ ಸಭೆ ಹೊರದಿದೆ, ಚರ್ಚೆ ಇದೆ. ಅದಕ್ಕೂ ಒಂದಿಷ್ಟು ಬ್ರೀಫಿಂಗ್ ಮಾಡೋದಕ್ಕೆ ಬಂದಿದೆ. ಬೇರೆ ನಾವೇನು ಸ್ವಲ್ಪ ತಲೆವಿ ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನ ನಾವು ಏನು ಹೆಡ್ ಮಾಡಿದ್ದೇವೆ, ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂತ ಹೇಳಿ ನಾವ್ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸರ್, ಕೆಲವು ಧರ್ಮಸ್ಥಳ ಪ್ರಕರಣವನ್ನು ಇಟ್ಕೊಂಡು ಡಿಜಿಟಲ್ ಮಾಧ್ಯಮಗಳು ಊಹಾಪೋಹಗಳನ್ನ ಹರಡ್ತಿದ್ದಾವೆ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದ್ರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅದು ಈಗ ನಮ್ಮಲ್ಲಿ ತಮಗೆ ಗೊತ್ತಲ್ಲ, ಈ ಹೇಟ್ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ, ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂತೇಳಿ. ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಈಗ ಯಾವುದೋ ಕಮ್ಯುನಲ್ ಪೋಸ್ಟಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಅದೆಲ್ಲ ನಡೀತಾ ಇತ್ತು. ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ. ಅದು ನಿಂತಿದೆ ಸ್ವಲ್ಪ. ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದ್ರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ, ಕ್ರಮನೂ ತಗೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.